2025ರಲ್ಲಿ ರಿಲೀಸ್ ಆದಂತಹ ಕಾಂತಾರ, 45, ಡೆವಿಲ್, ಮಾರ್ಕ್, ಸೂಫ್ರಮ್ಸು, ದುರಂದರ್ ಗಳಂತಹ ಸೂಪರ್ ಹಿಟ್ ಸಿನಿಮಾಗಳು ಸಿನಿಪ್ರಿಯರನ್ನ ರಂಜಿಸಿದೆ. ಆದ್ರೆ 2025 ಈಗ ಹಳೆಯ ಚಾಪ್ಟರ್. ಸದ್ಯಕ್ಕೆ ನಾವಿರೋದು 2026ರ ಯುಗದಲ್ಲಿ. ಈ ವರ್ಷ ರಿಲೀಸ್ ಆಗೋಕೆ ರೆಡಿ ಆಗಿರೋ ಸಿನಿಮಾಗಳು ಸಿನಿಮಾ ಲೋಕದ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕೆ ರೆಡಿಯಾಗಿವೆ. ಈ ವರ್ಷ ರಿಲೀಸ್ ಆಗ್ತಿರುವ ಸಿನಿಮಾಗಳನ್ನ ನೋಡೋಕೆ ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದೆ. ಈ ಎಲ್ಲಾ ಸಿನಿಮಾಗಳನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ಮಾಡೋಕೆ ಪ್ರೋತ್ಸಾಹ ಕೊಡುತ್ತೆ. ಕೆಜಿಎಫ್, ಕಾಂತಾರಗಳಂತಹ ಸಿನಿಮಾಗಳು ಬಂದ್ಮೇಲೆ ಇಡೀ ಜಗತ್ತಿನ ಕಣ್ಣು ನಮ್ಮ ಸ್ಯಾಂಡಲ್ವುಡ್ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವರ್ಷ ಸ್ಯಾಂಡಲ್ವುಡ್ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ, ಇದೇ ಜನವರಿ 15ರಂದು ಕೊರಗಜ್ಜ ಸಿನಿಮಾ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಕಾಂತಾರದಲ್ಲಿ ಈಗಾಗಲೇ ದೈವ ದರ್ಶನವನ್ನ ಮಾಡಿದಂತಹ ಜನರಿಗೆ ಮತ್ತೊಮ್ಮೆ ಕೊರಗಜ್ಜ ಸಿನಿಮಾದ ಮೂಲಕ ಕೊರಗಜ್ಜ ದೈವದ ದರ್ಶನವಾಗಲಿದೆ. ಲ್ಯಾಂಡ್ ಲಾರ್ಡ್ ಇದೇ ಜನವರಿ 23ಕ್ಕೆ ದುನಿಯಾ ವಿಜಯ್ ಮತ್ತು ಡಿಂಪಲ್ ಕ್ವೀನ್ ಆದ ರಚಿತಾ ರಾಮ್ ಅವರ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಸಿನಿಮಾ ಇದಾಗಿದೆ. ಈ ಸಿನಿಮಾ ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ ಮತ್ತು ಹಳ್ಳಿಯ ಸೊಗಡನ್ನ ತೋರಿಸುವಂತಹ ಕೆಲಸ ಈ ಒಂದು ಸಿನಿಮಾದಲ್ಲಿ ನಡೀತಾ ಇದೆ. ಈ ಒಂದು ಸಿನಿಮಾನ ನೋಡೋಕೆ ಇಡೀ ದುನಿಯಾ ವಿಜಯ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ ಅಂತಾನೆ ಹೇಳ್ಬೋದು. ರಕ್ಕಸ ಪುರದೋಳ್ ರಾಜ್ಬಿ ಶೆಟ್ಟಿ ಅವರು ಮತ್ತು ಸ್ವಾತಿಷ್ಠಾ ಕೃಷ್ಣನ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಈ ಸಿನಿಮಾ ಇದೇ ಫೆಬ್ರವರಿ 6, 2026ರಂದು ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಸಿನಿಮಾದ ಟೀಸರ್ ಅಲ್ಲೇ ತೋರಿಸಿದ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ಮತ್ತು ರಾಜ್ಬಿ ಶೆಟ್ಟಿ ಅವರ ಎಲ್ಲಾ ಸಿನಿಮಾಗಳು ಈಗಾಗಲೇ ಬ್ಲಾಕ್ ಬಸ್ಟರ್ ಆಗ್ತಿರೋ ಕಾರಣ ಈ ಸಿನಿಮಾನ ನೋಡೋಕ್ ಕೂಡ ಎಲ್ಲಾ ಕನ್ನಡ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಭಾರ್ಗವ, ನಮ್ಮನೆ ಯುವರಾಣಿ ಮತ್ತು ಮೀರಾಗಳಂತಹ ಧಾರಾವಾಹಿಗಳಲ್ಲಿ ನಟಿಸಿ ಈಗ ಸಿನಿಮಾ ರಂಗಕ್ಕೆ ಕಾಲಿಟ್ಟಿರುವಂತಹ ಅಂಕಿತಾ ಅಮರ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಈ ಸಿನಿಮಾ ಕೂಡ ಮಾರ್ಚ್ 13ಕ್ಕೆ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಇನ್ನು ಯಶ್ ಅವರು ನಟಿಸುತ್ತಿರುವಂತಹ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗಿ ವರ್ಲ್ಡ್ ವೈಡ್ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕೆ ರೆಡಿ ಆಗ್ತಿದೆ. ಬಹು ಭಾಷೆಗಳಲ್ಲಿ ತೆರೆ ಕಾಣೋ ಈ ಸಿನಿಮಾ ಒಂದೊಳ್ಳೆ ಅಂಡರ್ ವರ್ಲ್ಡ್ ಸ್ಟೋರಿನ ಹೊಂದಿದೆ ಅಂತ ರಿಪೋರ್ಟ್ ಗಳು ತಿಳಿಸ್ತಾ ಇದೆ. ಕೆಜಿಎಫ್ ಅಲ್ಲಿ ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಅಂತ ಹೇಳಿ ಮತ್ತೆ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಯಶ್ ಅವರ ಈ ಸಿನಿಮಾನ ನೋಡ್ಬೇಕಂತ ಅಭಿಮಾನಿಗಳು ಕಾತುರದಿಂದ ತುದಿಗಾಲಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಕೆಡಿ ದ ಡೆವಿಲ್, ಇನ್ನು ಧ್ರುವ ಸರ್ಜಾ, ರೇಷ್ಮಾ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಈ ಸಿನಿಮಾನ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಗಸ್ಟ್ ಅಲ್ಲಿ ಈ ಒಂದು ಥ್ರಿಲ್ಲರ್ ಮತ್ತು ಆಕ್ಷನ್ ಇರುವಂತಹ ಕಥೆನ ನೀವು ಥಿಯೇಟರ್ ನಲ್ಲಿ ನೋಡಬಹುದು. ಈಗಾಗಲೇ ಈ ಸಿನಿಮಾದ ಎಲ್ಲಾ ಹಾಡುಗಳಾಗ್ಲಿ ಕಥೆ ಆಗ್ಲಿ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗ್ತಿದೆ. ಉಗ್ರಾಯುಧಂ, ಶ್ರೀ ಮುರಳಿ ಅವರ ಅಭಿನಯದಲ್ಲಿ ಬರುತ್ತಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಉಗ್ರಾಯುಧಂ. ಸುಮಾರು 700 ವರ್ಷಗಳ ಹಿಂದಿನ ಐತಿಹಾಸಿಕ ಆಕ್ಷನ್ ಲುಕ್ ಅಲ್ಲಿ ಈ ಸಿನಿಮಾ ರೆಡಿ ಆಗ್ತಿದೆ. ಸದ್ಯಕ್ಕೆ 2026ರ ಡಿಸೆಂಬರ್ ಅಲ್ಲಿ ಈ ಸಿನಿಮಾ ಧೂಳು ಎಬ್ಸೋಕೆ ಬರ್ತಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದುವೇ ಬಿಲ್ಲ ರಂಗ ಭಾಷಾ. ರಿಪೋರ್ಟ್ ಗಳ ಪ್ರಕಾರ ಈ ಸಿನಿಮಾ ಕೂಡ 2026ರ ಡಿಸೆಂಬರ್ ಅಲ್ಲಿ ತೆರೆಗೆ ಬರೋ ಎಲ್ಲಾ ನಿರೀಕ್ಷೆಗಳು ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಉಳಿದವರು ಕಂಡಂತೆ ಸಿನಿಮಾನ ಡೈರೆಕ್ಟ್ ಮಾಡಿ ಸ್ವತಃ ತಾವೇ ಆಕ್ಟ್ ಮಾಡಿದಂತಹ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಥೋನಿ ಸಿನಿಮಾ ಕೂಡ ಇದೇ ವರ್ಷ ತೆರೆ ಕಾಣೋ ಎಲ್ಲಾ ಚಾನ್ಸಸ್ ಕಾಣ್ತಾ ಇದೆ. ಈ ಒಂದು ಸಿನಿಮಾದ ಸ್ಟೋರಿ ರೈಟಿಂಗ್ ಈಗಾಗಲೇ ಮುಗಿದಿದೆ ಅಂತ ಅಪ್ಡೇಟ್ ಬಂದಿದೆ. ಆದ್ರೆ ರಕ್ಷಿತ್ ಶೆಟ್ಟಿ ಅವರೇ ಯಾವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ರಿಪೋರ್ಟ್ ಗಳ ಪ್ರಕಾರ ಸ್ಯಾಂಡಲ್ವುಡ್ ಸಿನಿಮಾ ಲೋಕದ ಅಪ್ಡೇಟ್ ಗಳು ಇದಾಗಿತ್ತು. ಯಾವ್ದಾದ್ರು ಸಿನಿಮಾ ಮಿಸ್ ಆಗಿತ್ತು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡ್ದೇನೆ ತಿಳಿಸಿ. ಇನ್ನು ಬಾಲಿವುಡ್ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ದುರಂದರ್ 2 ಈಗಾಗಲೇ ದುರಂದರ್ 1 1000 ಕೋಟಿಗೂ ಅಧಿಕ ಗಳಿಸಿ ರೆಕಾರ್ಡ್ಸ್ ಗಳನ್ನೆಲ್ಲ ಬ್ರೇಕ್ ಮಾಡಿದೆ. ಅದರಂತೆ 2026ರ ಮಾರ್ಚ್ 19ಕ್ಕೆ ಇದರ ಮುಂದಿನ ಭಾಗ ಬರ್ತಿದೆ. ಇದೇ ದಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ರಣವೀರ್ ಸಿಂಗ್ ಅವರ ದುರಂದರ್ 2 ನ ಅಥವಾ ರಾಕಿಂಗ್ ಸ್ಟಾರ್ ಅವರ ಟಾಕ್ಸಿಕ್ ಸಿನಿಮಾನ ಅಂತ ಎಲ್ಲಾ ಕಡೆ ಈಗಾಗಲೇ ಹೈಪ್ ಕ್ರಿಯೇಟ್ ಆಗಿದೆ. ನೀವು ಪ್ರೇಕ್ಷಕರಾಗಿ ಯಾವ ಸಿನಿಮಾಗೆ ಹೋಗೋಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಾಮಾಯಣ ಭಾಗ 1 ರಣವೀರ್ ಸಿಂಗ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೆ ಸಾಯಿ ಪಲ್ಲವಿ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಈ ಸಿನಿಮಾ ನೋಡ್ಬೇಕಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ರಿಪೋರ್ಟ್ ಗಳು ಹೇಳುವ ಪ್ರಕಾರ ಈ ಸಿನಿಮಾ ನವೆಂಬರ್ 6ಕ್ಕೆ ಎಲ್ಲಾ ಕಡೆ ರಿಲೀಸ್ ಆಗೋಕೆ ಸಿದ್ಧವಾಗ್ತಿದೆ ಅಂತೆ. ಕಾದು ನೋಡೋಣ ಈ ಒಂದು ಸಿನಿಮಾ ಯಾವ ರೀತಿ ಹೈಪ್ ನ ಕ್ರಿಯೇಟ್ ಮಾಡುತ್ತೆ ಅಂತ. ಕಿಂಗ್, ಶಾರುಖ್ ಖಾನ್ ಮತ್ತೆ ದೀಪಿಕಾ ಪಡ್ಕೋನ್ ಅವರ ನಟನೆಯಲ್ಲಿ ಬರ್ತಿರುವಂತಹ ಸಿನಿಮಾ ಅಂದ್ರೆ ಅದು ಕಿಂಗ್. ಇದು ಕೂಡ 2026ರ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗೋಕೆ ಸಿದ್ಧವಾಗ್ತಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಾಲಿವುಡ್ ಸಿನಿಮಾಗಳ ಲಿಸ್ಟ್ ಆಗಿತ್ತು. ಯಾವ್ದಾದ್ರು ಮಿಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಮಲಯಾಳಂ ಸಿನಿಮಾದ ಲಿಸ್ಟ್ ಗಳನ್ನ ನೋಡೋದಾದ್ರೆ ದೃಶ್ಯಂ ಪಾರ್ಟ್ 3 ಮಾರ್ಚ್ ಅಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಮಮ್ಮೂಟಿ ಅವರ ಪೇಟ್ರಿಯಾಟ್ ಸಿನಿಮಾ ಕೂಡ ಏಪ್ರಿಲ್ ಅಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ದುಲ್ಕರ್ ಸಲ್ಮಾನ್ ಅವರ ಐ ಆಮ್ ಗೇಮ್ ಸಿನಿಮಾ ಜುಲೈ ಅಲ್ಲಿ ತೆರೆ
ಕಾಣೋಕೆ ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಟಾಲಿವುಡ್ ಸಿನಿಮಾಗಳ ನೋಡೋದಾದ್ರೆ ದಿ ರಾಜಾ ಶಾಪ್ ಜನವರಿ 9ಕ್ಕೆ ರಿಲೀಸ್ ಆದ್ರೆ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಮಾರ್ಚ್ 27ಕ್ಕೆ ತೆರೆ ಕಾಣ್ತಿದೆ. ಮತ್ತೆ ಎಲ್ಲರ ಬಹುನಿರೀಕ್ಷಿತ ಸಿನಿಮಾ ಅಂದ್ರೆ ಅದು NTR 31. ಇದು ಕೂಡ 2026ರ ಆಗಸ್ಟ್ ನಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ ಅಂತ ರಿಪೋರ್ಟ್ ಗಳು ತಿಳಿಸ್ತಾ ಇದೆ. ಇನ್ನು ತಮಿಳಲ್ಲಿ ಯಾವ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತಂದ್ರೆ ವಿಜಯ್ ದಳಪತಿ ಅವರ ಜನನಾಯಕನ್ ಸಿನಿಮಾ ಜನವರಿ 9ಕ್ಕೆ ತೆರೆ ಕಾಣಲಿದೆ. ಈ ಸಿನಿಮಾ ವಿಜಯ್ ಅವರ ಕೊನೆಯ ಸಿನಿಮಾ ಆಗಿರೋದ್ರಿಂದ ಎಲ್ಲಾ ಸಿನಿ ಪ್ರಿಯರು ಈ ಸಿನಿಮಾಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾ ಕೂಡ ಜೂನ್ 12ಕ್ಕೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಇದಾಗಿತ್ತು 2026ರ ಬಹುನಿರೀಕ್ಷಿತ ಸಿನಿಮಾಗಳ ಲಿಸ್ಟ್. ಇಷ್ಟು ಸಿನಿಮಾದಲ್ಲಿ ನಿಮ್ಮ ಫೇವರೇಟ್ ಯಾವುದು, ಯಾವ ಒಂದು ಸಿನಿಮಾಗಾಗಿ ನೀವು ಕಾತುರದಿಂದ ಕಾಯ್ತಾ ಇದೀರಿ ಅಂತ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದೇ ರೀತಿ ಸಿನಿಮಾ ಅಪ್ಡೇಟ್ಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.